ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಶಾರದಮ್ಮ ಅವರು ಸಿಗ್ತಾರ? ಭೂಮಿ ಮಾಡ್ತಿರೋ ವ್ರತದ ಫಲವಾಗಿ ಶಾರದಮ್ಮ ಅವರು ಭೂಮಿ ಕೈಗೆ ಸಿಗ್ತಾರ, ಇಲ್ಲ ದೇವಯಾನಿ ಕಳಿಸಿರೋ ಭದ್ರ ಮತ್ತು ಅಶ್ವಿನಿಗೆ ಸಿಗ್ತಾರ? ಅದೇ ಇವಾಗ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಆದರೆ ದೇವ್ರು ಯಾವತ್ತೂ ಮೋಸ ಮಾಡಲ್ಲ ಅನ್ನೋದನ್ನ ಮತ್ತೊಮ್ಮೆ ಪೂರೈಸಿದ್ದಾರೆ. ಭೂಮಿಗೆ ಶಾರದಮ್ಮ ಸಿಗ್ತಾರೆ. ಬನ್ನಿ ಆ ಟಾಪಿಕ್ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ನಮಗೆ ತಿಳಿದಿರುವಂತೆ ಭೂಮಿ 101 ಸರಿ ಶಿವನಿಗೆ ಅಭಿಷೇಕ ಮಾಡಬೇಕು ಅಂತ ಇರುತ್ತೆ. ಸೊ ಅದನ್ನು ಭೂಮಿ ತುಂಬ ಅವಳಿಗೆ ಸುಸ್ತಾಗ್ತಾ ಇದ್ರು. ಅವಳು ಇಲ್ಲ, ನನಗೆ ಶಾರದಮ್ಮ ಅವರು ಮನೆಗೆ ಬರೋದೇ ಮುಖ್ಯ ಅಂತ ಹೇಳ್ಬಿಟ್ಟು ಆ ಒಂದು ಕೆಲಸನ ಮಾಡ್ತಾ ಇರ್ತಾಳೆ. ಆದರೆ ಶಾರದಾ ಆದಷ್ಟು ಬೇಗ ಈ ಕಡೆ ಸಿಗಲಿ ಅನ್ನೋದು ಎಲ್ಲರ ಪ್ರಾರ್ಥನೆ ಆಗಿರುತ್ತೆ. ಇನ್ನು ದೇವಯಾನಿ ಭದ್ರನ್ಗೆ ಚೆನ್ನಾಗಿ ಹೊಡೆದು ಇವತ್ತೇನೇ ಆದರೂ ಆ ಶಾರದಾ ನನ್ನ ಕೈಗೆ ಸಿಗಲೇಬೇಕು ಅನ್ನೋ ಒಂದು ಸವಾಲನ್ನ ಹಾಕಿರ್ತಾಳೆ. ಶಾರದಾ ತಪ್ಪಿಸ್ಕೊಂಡು ಆ ಭದ್ರನ ಕಡೆಯಿಂದ ದೇವಸ್ಥಾನಕ್ಕೆ ಮತ್ತೆ ಬಂದು ತಲುಪ್ತಾರೆ. ಇನ್ನೇನು ಭೂಮಿ 101ನೇ ಸಾರಿ ಆ ಪೂಜೆ ಮಾಡಬೇಕು. ಅಷ್ಟರಲ್ಲಿ ಅವಳಿಗೆ ತುಂಬ ತಲೆನೋವು ಮತ್ತು ಕಾಲುನೋವು ಎರಡೂ ಸಹ ಇರುತ್ತೆ. ಶಾರದಾ ಕಣ್ಣು ಮುಂದೆನೇ ಇರ್ತಾಳೆ, ಆದರೆ ಭೂಮಿ ಕಣ್ಣಿಗೆ ಬೀಳೋದು ಕಣ್ಣಂಚಲ್ಲೇ ಇರುತ್ತೆ. ಸೊ 101 ಸಾರಿ ಅಭಿಷೇಕ ಮಾಡಿ ಭೂಮಿ ಅಮ್ಮ ಅಂತೇಳ್ಬಿಟ್ಟು ಕಿರ್ಚ್ಕೊಂಡು ಕೆಳಗಡೆ ಬೀಳಬೇಕು. ಅಷ್ಟರಲ್ಲಿ ಶಾರದಾ ತಾನು ತಪ್ಪಿಸ್ಕೊಂಡು ಓಡ್ ಬರ್ತಾ ಇರ್ತಾಳಲ್ಲ, ಆ ಜಾಗದಿಂದ ಭೂಮಿ ಬೀಳ್ತಿರೋದನ್ನ ನೋಡಿ ಆ ಭೂಮಿನ ಇಟ್ಕೊಳ್ಳೋಕ್ಕೆ ಶಾರದನೇ ದೇವಸ್ಥಾನದ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಇನ್ನು ಈ ಶಾರದನ ನೋಡಿದಂಥ ಭೂಮಿ ಶಾರದಮ್ಮ ಅಂತೇಳ್ಬಿಟ್ಟು ಜೋರಾಗಿ ಖುಷಿಯಲ್ಲಿ ಕೂಗ್ತಿದ್ರೆ ಮನೆ ಮಂದಿಯೆಲ್ಲ ಶಾರದಾ ಅಮ್ಮ ಅತ್ತೆ ಅಮ್ಮ ಅಲ್ಲೋಡಿ ಶಾರದಾ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿಯಾಗಿ ಹೋಗ್ತಾರೆ. ದೇವರು ಇದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಂಬಿಕೆ ಇನ್ನೊಂದಿಲ್ಲ. ನಮ್ಮ ಭೂಮಿ ಮಾಡಿದಂಥ ನಿಷ್ಠಾವಂತ ಪೂಜೆಗೆ ಇವತ್ತು ದೇವರೇ ವರ ಕೊಟ್ಟಿದ್ದಾನೆ. ಶಾರದಾ ನಮ್ಮ ಕಣ್ಮುಂದೆ ಇದ್ದಾಳೆ ಅಂದಾಗ ಅಳಾದವಳು ಎಲ್ಲರ ಮುಂದೆನೂ ಬಂದ್ಬಿಟ್ಲನ್ನ. ಭದ್ರ ಎಲ್ಲೋಗಿದ್ದಾನೆ. ಇನ್ನು ದೇವಯಾನಿಗಂತೂ ಫುಲ್ ಶಾಕ್. ಯಾಕೆ ಅಂದರೆ ಭೂಮಿ ಮಾಡಿದ ವ್ರತದ ಫಲವಾಗಿ ಭೂಮಿ ಹತ್ರಕ್ಕೆ ಶಾರದಾನೇ ಬಂದಿದ್ದಾಳಲ್ಲ, ಈ ಭದ್ರ ಎಲ್ಲೋಗಿ ಸಾಯ್ತಾ ಇದ್ದಾನೆ, ಇವಳನ್ನ ಹಿಡ್ಕೊಂಡ್ಲೇ ಇಲ್ವಲ್ಲ ಕೊನೆಗೂ ಅಂತೇಳ್ಬಿಟ್ಟು ಅಲ್ಲಲ್ಲಿ ಕಚ್ತಾ ಇರ್ತಾಳೆ. ಆದರೆ ಮನೆಯವ್ರ ಮುಂದೆ ಈಗ ಇಷ್ಟು ದಿನ ಕಾಡಿಸ್ದಂಥ ಶಾರದಾ ಭೂಮಿ ತಲೆ ಸುತ್ತ ಬೀಳ್ತಿದ್ನ ನೋಡಿ ಅವಳನ್ನ ಹಿಡ್ಕೊಳ್ಳೋಕ್ಕೆ ಭೂಮಿ ಕಣ್ಮುಂದೆ ಬಂದು ಶಾರದಾ ನಿಲ್ತಾರೆ. ಶ್ರವಣ್ಣು, ಅಜಿತ್ತು, ಅಜ್ಜಿ, ಈ ಕಡೆ ಅಪೇಕ್ಷಾ, ಮನೆಯವ್ರಿಗೆ ಎಲ್ಲರಿಗೂ ಸಹ ತುಂಬ ಖುಷಿ ವಿಚಾರ ಆಗುತ್ತೆ ಶಾರದಾ ಸಿಕ್ಕಿರೋದು. ಶಾರದಾ ಇಷ್ಟು ದಿನ ಎಲ್ಲಿದ್ದಮ್ಮ ನೀನು ಅಂತೇಳ್ಬಿಟ್ಟು ಅಜ್ಜಿ ಪ್ರಶ್ನೆ ಮಾಡ್ತಾರೆ. ಆದರೆ ಶಾರದಾಗೆ ಏನು ಅಂದರೆ ಏನೂ ಸಹ ಗೊತ್ತಾಗ್ತಾರಲ್ಲ. ಇನ್ನು ಶ್ರವಣ್ ಖುಷಿ ನೆಕ್ಸ್ಟ್ ಲೆವೆಲ್ಗೆ ಅಂತಲೇ ಹೇಳ್ಬೋದು. ಇನ್ನು ಭೂಮಿ ಇದ್ದೋಳು, ಅತ್ತೆ ನಾನು ಹೇಳಿರ್ಲಿಲ್ವಾ ನಾನು ವ್ರತ ಮಾಡೋಷ್ಟರಲ್ಲಿ ಅಮ್ಮ ಸಿಗ್ತಾರೆ ಅಂತ, ಆ ದೇವ್ರು ನನಗೆ ಮೋಸ ಮಾಡಲಿಲ್ಲ. ಶಾರದಮ್ಮ ನೀವು ಯಾವತ್ತೂ ಎಲ್ಲೂ ಸಹ ಹೋಗ್ಬಾರ್ದು ನಮ್ಮನ್ನು ಬಿಟ್ಟು ಅಂತ ಹೇಳ್ಬಿಟ್ಟು ಯಾಕೆ ಓಡ್ಕೊ ಬಂದಿದ್ದೀರಾ, ಯಾಕೆ ಹಿಂಗೆ ಉಸಿರಾಡ್ತಾ ಇದ್ದೀರಾ, ನಿಮಗೆ ಯಾವ್ದಾರ ಭಯನ ಅಂದಾಗ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ. ಶಾರದಾ ಎದ್ರುಕೊಂಡು ಈ ಭದ್ರನ ಕಡೆ ಅಟ್ಯಾಕ್ ಮಾಡಕ್ಕೆ ಬಂದಿರ್ತಾರಲ್ಲ, ಹಂಗಾಗಿ ಶಾರದಾ ನೀನು ಏನಕ್ಕೂ ಎದ್ರುಕೋಬೇಡ, ನಾನು ನಮ್ಮ ಮನೇಲಿ ಕರ್ಕೊಂಡು ಹೋಗ್ತೀನಿ, ನಮ್ಮ ಜೊತೆ ಇರುವಂತೆ, ನೀನು ಯಾವುದಕ್ಕೂ ಎದ್ರುಕೋಬೇಡ, ಯಾರು ನಿನ್ನ ಹುಡುಕ್ತಾ ಇರೋದು, ಯಾರು ನಿನ್ನ ಕಿಡ್ನಾಪ್ ಮಾಡಿದ್ದು ಅಂದ್ಬಿಟ್ಟು ಶ್ರವಣ್ ಕೇಳ್ತಾ ಇರ್ತಾರೆ. ಆದರೆ ಶಾರದಂಗೆ ಅಷ್ಟಾಗಿ ಏನು ಗೊತ್ತಾಗಲ್ವಲ್ಲ, ಅವಳು ಏನು ಪ್ರಶ್ನೆಗೆ ಉತ್ತರ ಕೊಡಲ್ಲ. ಆದರೆ ಶಾರದಾ ಸಿಕ್ಕಿರೋದೇ ಒಂದು ದೊಡ್ಡ ಖುಷಿ ವಿಚಾರ. ಇನ್ನು ಅಜಿತ್ತಂತೂ ಮಾವ ಭೂಮಿ ಮಾಡಿದ ವ್ರತನೋ ಇಲ್ಲ ದೇವ್ರು ನಮಗೆ ಕೊಟ್ಟ ಒಂದು ಫಲನೋ ಗೊತ್ತಿಲ್ಲ, ಆದರೆ ಶಾರದತೆ ಇಷ್ಟು ಬೇಗ ಸಿಗ್ತಾರೆ ಅಂತ ನಾನು ದೇವ್ರಾಣೆ ಅನ್ಕೊಂಡಿರಲಿಲ್ಲ. ಇವ್ರನ್ನ ತುಂಬ ಜನ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಅದರಲ್ಲೂ ನಮ್ಮ ಶಾರದತ್ತೆನ ಕಿಡ್ನಾಪ್ ಮಾಡೋಕ್ಕೆ ತುಂಬ ಜನ ಕಾಯ್ತಾ ಇದ್ದಾರಲ್ಲೇ. ಇಷ್ಟು ಬೇಗ ನಮ್ಮ ಅತ್ತೆ ನಮ್ಮ ಕಣ್ಮುಂದೆ ಇದ್ದಾರೆ ಅಂದರೆ ಇದೆಲ್ಲ ಈ ಭೂಮಿ ಮಾಡಿದ ವ್ರತನೇ ಅಂತ ಹೇಳ್ಬಿಟ್ಟು, ಭೂಮಿ ನಿನ್ನ ಕೊನೆಗೂ ನಿನ್ನ ಹಠನ ಸಾಧಿಸ್ಬಿಟ್ಟೆ ಅಮ್ಮ, ನೀನು ಮಾಡಿದ ವ್ರತದ ಫಲವಾಗೇನೋ ನಂಗೆ ಶಾರದಾ ನನಗೆ ವಾಪಸ್ ಸಿಕ್ಕಿದ್ಲು ಅಂತ ಹೇಳ್ಬಿಟ್ಟು ಶ್ರವಣ್ ತುಂಬ ಖುಷಿಯಿಂದ ಶಾರದಾನ ಹಗ್ ಮಾಡ್ಕೊತಾರೆ, ಕಣ್ಣೀರು ಹಾಕ್ತಾರೆ. ಆದರೆ ಶಾರದಂಗೆ ಭಯ, ಆದರೆ ಏನೂ ಮಾತಾಡಲ್ಲ. ಅವರು ಸಿಕ್ಕಾಪಡೆ ಭಯದಿಂದ ಗಾಬರಿಯಿಂದ ಇರ್ತಾರೆ. ಇನ್ನು ಅಜಿತ್ ಇದ್ದವರು, ಮಾವ ಜಾಸ್ತಿ ಹೊತ್ತು ಇಲ್ಲಿರೋದು ಬೇಡ, ಭೂಮಿ ನಿನ್ನ ಪೂಜೆ ಎಲ್ಲ ಮಾಡಿಸ್ಕೊಂಡು ಆದಷ್ಟು ಬೇಗ ಶಾರದತ್ತೆನ ಕರ್ಕೊಂಡು ನಾವು ಮನೆಗೆ ಹೋಗಬೇಕು. ಯಾಕೆ ಅಂದರೆ ಶಾರದತ್ತೆ ಮೇಲೆ ತುಂಬ ಸರಿ ಅಟ್ಯಾಕ್ ಆಗಿರಂಗೆ ಕಾಣಿಸುತ್ತೆ. ಇನ್ನು ಕಿಡ್ನಾಪರ್ಸ್ಗಳು ಕಾಯ್ತಾ ಇರ್ತಾರೆ. ಜಾಸ್ತಿ ಹೊತ್ತು ಇಲ್ಲೇ ಇದ್ದರೆ ಶಾರದತ್ತೆಗೆ ಏನು ಬೇಕಾದರೂ ಮಾಡ್ಬೋದು. ಮಾವ ಮೊದಲು ಕರ್ಕೊಂಡೋಗಿದ್ದಾಗ ಅಜಿತ್ ಇನ್ಯಾರೂ ನನ್ನ ಹೆಂಡತಿ ಹತ್ರ ಕೂಡ್ದು ಇನ್ಮೇಲೆ ನಾನು ಅವಳಿಗೆ ರೆಪ್ಪೆ ಕಾವಲಾಗಿ ಕಾಯ್ತೀನಿ ಅಂದ್ಬಿಟ್ಟು ಶ್ರವಣ್ ಹೇಳ್ತಿದ್ರೆ, ಇನ್ನು ಈ ಕಡೆ ದೇವಯಾನಿ ಇದ್ದೋಳು ಈ ಹಾಳಾದೊಳಗೆ ನನ್ನ ಪ್ರಕಾರ ಏನು ನೆನಪಿಲ್ಲ ಅಂತ ಕಾಣಿಸುತ್ತೆ. ಇವಳಿಗೆ ನೆನಪಿದ್ದಿದ್ರೆ ಶ್ರವಣ್ಣು ಇವರೆಲ್ಲ ಇಷ್ಟೊಂದು ಪ್ರಶ್ನೆ ಕೇಳಬೇಕಾದ್ರೆ ಅವಳು ಮಾತಾಡ್ತಾ ಇಲ್ದಿರೋದು ನೋಡಿದ್ರೆ ನನಗಿದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಕಾಣಿಸುತ್ತೆ. ಆ್ಯಕ್ಚುಲಿ ಇವಳಿಗೆಲ್ಲ ಇಲ್ಲದು ಮರ್ತೋಗಿರಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ದೇವಯಾನಿದಳು, ಶಾರದಕ್ಕ ಇಷ್ಟು ದಿನ ಎಲ್ಲಿದ್ದಕ್ಕ, ನಿಮಗೋಸ್ಕರ ಭಾವ ಎಷ್ಟೆಲ್ಲ ಹುಡುಕಿದ್ರು ಆದರೂ ನೀವು ಕಣ್ಣಿಗೆ ಕಾಣಿಸ್ದಂಗೆ ಓಡಾಡ್ತಿದ್ರ ಅಂತೇಳ್ಬಿಟ್ಟು ಹತ್ರ ಬರೋಕ್ಕೆ ಹೋಗ್ತಾಳೆ ದೇವಯಾನಿ. ಆದರೆ ಶಾರದಾ ದೇವಯಾನಿ ನೋಡಿ ಹಿಂದಿಂದೆ ಗಾಬರಿ ಪಡ್ಕೊಂಡು ಹಿಂದಿಂದೆ ಓಡೋಕ್ಕೆ ಟ್ರೈ ಮಾಡ್ತಾಳೆ. ಅಯ್ಯೋ ಯಾಕೆ ಈ ಥರ ಓಡಾಡ್ತಾ ಇದ್ದಾರೆ ಅಂದಾಗ, ದೇವಯಾನಿ ಅಮ್ಮ ಅವರು ನಮ್ಮನ್ನೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರಲ್ಲ, ಅವ್ರಿಗೆ ಹಳೇದೆಲ್ಲ ನೆನಪಿಲ್ಲ ಅಂತ ಅನಿಸುತ್ತೆ, ನೀವೇನು ಅನ್ಕೋಬೇಡಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಿದ್ರೆ ಅಜಿತ್ಗೆ ಡೌಟ್ ಹೊಡಿತಿರುತ್ತೆ. ದೇವಯಾನಿ ಅತ್ತೆ ನೋಡಿದ್ರೆ ಶಾರದತ್ತೆ ಯಾಕೆ ಹಿಂದೆ ಹೋಗ್ತಾ ಇದ್ದಾರೆ, ಅಲ್ಲ ಇವ್ರಿಗೂ ಅವ್ರು ಕಂಡ್ರೆ ಯಾಕೆ ಇಷ್ಟೊಂದು ಭಯ ಅಂತ ಹೇಳ್ಬಿಟ್ಟು ಅಜಿತ್ಗೆ ಡೌಟ್ ಆಗಲೇ ಶುರುವಾಗ್ತಿರುತ್ತೆ.
ದಿವೇನಿ ನಿನ್ಗೆ ಗೊತ್ತಿಲ್ವಾ ಶಾರದಂಗೆ ತಲೆಗೆ ಪೆಟ್ಟು ಬಿದ್ದಿದೆ, ಅವಳಿಗೆ ಹಳೇದೆಲ್ಲ ನೆನಪಿಲ್ಲ ಅಂತ ಅನಿಸುತ್ತೆ, ನಾವು ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಹೆಂಗೋ ಶಾರದಾ ಸಿಕ್ಕದಂಥ ಶಾರದಾನ ಶ್ರವಣ್, ಭೂಮಿ, ಸಂಗೀತ ಎಲ್ಲರೂ ಸೇರಿ ದೇವರ ಸನ್ನಿಧಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಶಾರದನ್ನ. ಇನ್ನು ಈ ಕಡೆ ಫ್ರಾಡ್ ಅಶ್ವಿನಿ, ನನಗೆ ಏನು ಮಾಡಿದ್ರು ನನ್ನ ಪ್ಲ್ಯಾನ್ ವರ್ಕ್ ಆಗಲಿಲ್ವಲ್ಲ, ಏನು ಮಾಡಿದ್ರು ಆ ಶಾರದಾ ನನ್ನ ಮನಸ್ವಿನಿ ಅಂತ ಕರೀಲಿಲ್ವಲ್ಲ, ಈಗ ಏನು ಮಾಡೋದು, ಯಾವ ರೀತಿ ಆ ಮನೆಗೆ ಸೇರೋದು ಅಂತ ಒಂದು ಕಡೆ ಒದ್ದಾಡ್ತಿದ್ರೆ ದೇವಯಾನಿ ಕುತ್ತಿಗೆಗೆ ಬಂದಿರುತ್ತೆ. ಈ ಶಾರದಾ ಎಲ್ಲಿ ನಿಜ ಬಾಯಿ ಬಿಟ್ಬಿಡ್ತಾಳೋ ಈ ಶ್ರವಣನ ಹತ್ರ, ನಾನೇ ಅವಳಿಗೆ ಶೂಟ್ ಮಾಡಿದ್ದು ಮನಸ್ವಿನಿ ಭೂಮಿ ಅಂತ ಏನಾದರೂ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ದೇವಯಾನಿಗೆ ಫುಲ್ಲು ಟೆನ್ಷನಲ್ಲಿ ಎಣ್ಣೆ ಹೊಡ್ಕೊಂಡು ರೂಮಲ್ಲಿ ಕೂತಿರ್ತಾಳೆ. ಇನ್ನು ಅಲ್ಲಿಗೆ ಮಾಮ್ ಏನು ಮಾಡ್ತಾ ಇದೆಯಾ ನೀನು ಅಂದಾಗ, ಬೇಬಿ ನನಗೆ ಇವಾಗ ತುಂಬ ಟೆನ್ಷನ್ ಆಗ್ಬಿಟ್ಟಿದೆ, ಇಷ್ಟು 20 ವರ್ಷದಿಂದ ಮೊಸಳೆ ಬಾಯಿಗೆ ಸಿಕ್ಕಿದ್ದಂಥ ಶಾರದಾ ಮತ್ತೆ ಹೆಂಗೆ ತಪ್ಪಿಸ್ಕೊಂಬಂದು ಮತ್ತೆ ಮನೆಗೆ ಬರೋಕ್ಕೆ ಸಾಧ್ಯ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂದಾಗ, ಮಾಮ್ ಆ ಭದ್ರಂಗೆ ದೊಡ್ಡದಾಗೇನೋ ಹೇಳ್ಬಿಟ್ಟಿದ್ದಲ್ಲ ಹಿಡ್ಕೊಂಡು ಕಿಡ್ನ್ಯಾಪ್ ಮಾಡು ಅಂತ, ಅವ್ನು ಏನು ಮಾಡ್ದ ಮಾಮ್, ನೋಡ್ದ ಈಗ ಶಾರದಾ ಬೇರೆ ಮನೆಗೆ ಬಂದಿದ್ದಾಳೆ, ಈಗ ಏನು ಮಾಡೋದು ಮಾಮ್ ಅಂದಾಗ, ಬೇಬಿ ಅವಳಿಗೆ ಹಳೇದೆಲ್ಲ ನೆನಪಿಲ್ಲ ಅಂತ ಅನಿಸುತ್ತೆ, ಅವಳಿಂದ ಸದ್ಯಕ್ಕೆ ನಮಗೇನು ತೊಂದರೆ ಆಗಲ್ಲ, ಆದರೆ ಅವಳು ಇಲ್ಲೇ ಇದ್ದರೆ ಇನ್ನು ಡಾಕ್ಟ್ರಿಗೆ ಇವ್ರಿಗೆಲ್ಲ ತೋರಿಸಿ ಮತ್ತೆ ಅವಳಿಗೆ ಹಳೆ ನೆನಪು ಎಲ್ಲಿ ಬಂದ್ಬಿಡುತ್ತೋ ಅನ್ನೋದೇ ಭಯ ಅಂದ್ಬಿಟ್ಟು ಈ ದೇವಯಾನಿ ಕುಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಇನ್ನು ಶ್ರವಣ್ ಮನೆಗೆ ಬಂದಮೇಲೆ ಶಾರದನ್ನ ಕರ್ಕೊಂಡೋಗಿ, ಶಾರದಾ ನೋಡು ಇಲ್ಲಿ ಫೋಟೋ, ಇದು ಮನಸ್ವಿನಿ ಎಲ್ಲಿ, ನಾನು ನೀನು ಇದೆಲ್ಲ ನೆನಪಿದ್ಯಾ ನಿನಗೆ ಅಂತೇಳ್ಬಿಟ್ಟು ಶ್ರವಣ್ ಪ್ರಶ್ನೆ ಮಾಡ್ತಿರ್ತಾರೆ. ಮಾವ ಈಗಲೇ ಇಷ್ಟೊಂದೆಲ್ಲ ಪ್ರಶ್ನೆಗಳು ಕೇಳೋದು ಬೇಡ, ಮೊದಲು ಅತ್ತೆ ಫ್ರೆಶ್ ಅಪ್ ಆಗಲಿ, ಸ್ವಲ್ಪ ಅವ್ರ ಮೈಂಡು ರಿಲ್ಯಾಕ್ಸ್ ಆಗಲಿ, ತುಂಬ ಭಯವಿದ್ದಾರೆ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಒಟ್ಟಿನಲ್ಲಿ ಶಾರದಾ ಸಿಕ್ಕಿರೋದು ಶ್ರವಣ್ಗೆ ತುಂಬಾ ಖುಷಿ ವಿಚಾರ ಆಗ್ತಿರುತ್ತೆ. ಇನ್ನು ಭೂಮಿನೇ ಮನಸ್ವಿನಿ ಅಂತ ತಿಳ್ಕೊಳ್ಳೋದು ದೊಡ್ಡ ಕಷ್ಟದ ವಿಚಾರ ಅಲ್ಲ ಅಂತ ನಮ್ಮ ಅಭಿಪ್ರಾಯ. ಯಾಕೆಂದರೆ ಜೊತೆಯಲ್ಲಿರೋ ಭೂಮಿನ ಮನಸ್ವಿನಿ ಅಂತ ತಾಯಿ ಕರಳಿಗೆ ಗೊತ್ತಾಗುತ್ತೆ. ನೋಡೋಣ ಆ ಸಂಚಿಕೆ ಹೇಗಿರುತ್ತೆ ಅಂತ. ಒಟ್ಟಿನಲ್ಲಿ ಗಂಡ ಹೆಂಡತಿ ಈಗಾದರೂ ಒಟ್ಟಿಗಾದ್ರಲ್ಲ ಶ್ರವಣ್ ಮತ್ತು ಶಾರದಾ ಅನ್ನೋದು, ಅದೇ ಖುಷಿ ವಿಚಾರ. ನಿಮ್ಗೇನು ಅನಿಸುತ್ತೆ? ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್